ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್ಸ್. ಉದ್ದಿನಬೇಳೆ ಕಡುಬನ್ನ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಬೌಲ್ಗೆ 1 ಕಪ್ನಷ್ಟು ಉದ್ದಿನಬೇಳೆನ ಹಾಕಿ 2 ಬಾರಿ ತೊಳೆದು ಮುಳುಗುವಷ್ಟು ಪ್ರಮಾಣದ ನೀರನ್ನು ಹಾಕಿ 3 ಗಂಟೆ ಹಿಟ್ಟನ್ನು ನಾನು ನೆನೆಸಿದ್ದೀನಿ. ನೆನೆಸಿದಂಥ ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಇದನ್ನು ನಾನು ಮಿಕ್ಸಿ ಮಾಡಿದ್ದೀನಿ. ಮಿಕ್ಸಿ ಮಾಡಿದಂಥ ಈ ಹಿಟ್ಟನ್ನು ಬೌಲ್ಗೆ ತೆಗಿತಾ ಇದ್ದೀನಿ. ಇನ್ನೊಂದು ಮಿಕ್ಸಿ ಜಾರ್ಗೆ 10 ಹಸಿಮೆಣಸಿನಕಾಯಿ, 2 ಇಂಚು ಶುಂಠಿ, 1 ಚಮಚ ಜೀರಿಗೆನ ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿದಂಥ ಈ ಮಿಶ್ರಣನ ಈ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಬಟ್ಲು ತುರಿದು ತೊಗೊಂಡಿರೋಂಥ ಹಸಿ ಕೊಬ್ಬರಿ, 1 ಚಮಚ ನೆನೆಸಿದಂಥ ಕಡಲೆಬೇಳೆ, ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟನ್ನು ಬಳಸ್ಕೊಂಡಿದ್ದೀನಿ. 1 ಕಪ್ನಷ್ಟು ಇಡ್ಲಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಿಂದ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದ ನೀರನ್ನು ಚಿಮುಕಿಸ್ತಾ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸಿ 3 ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. 3 ಗಂಟೆ ಆದ ನಂತರ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಸ್ಪೂನ್ ಸಹಾಯದಿಂದ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಬಾಳೆದೆಲೆಯಲ್ಲಿ ಈ ಹಿಟ್ಟನ್ನು ಒಂದೊಂದು ಚಮಚ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ಓಲಿರೋಂಥ ಪಾತ್ರೆನ ಬಳಸ್ಕೊಂಡು ನಾವು ಈ ಕಡುಬನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ. 6 ಕಡುಬನ್ನು ಇದರಲ್ಲಿ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ನಂತರ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಹಾಕಿ ಇದನ್ನು ಕಡುಬನ್ನು ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 20 ನಿಮಿಷ ಇದನ್ನು ನಾನು ಬೇಯಿಸಿದ್ದೀನಿ. ತುಂಬ ರುಚಿಕರವಾಗಿರೋಂಥ ಉದ್ದಿನಬೇಳೆ ಕಡುಬು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.